ನಮಸ್ಕಾರ ವೀಕ್ಷಕರೇ, ಸುಮಂಗಲಿ ಕನ್ನಡ ಟಿವಿಗೆ ಸ್ವಾಗತ. ನಾನು ಅದ್ವಿಕಾ. ಮೈಸೂರಿನ ಲಯನ್ ಸುರೇಶ್ ಗೋಲ್ಡ್ ರವರು ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ತ್ರಿಭುಜ ಕನ್ನಡ ಚಲನಚಿತ್ರ ಮತ್ತೆ ಮೈಸೂರಿನಲ್ಲಿ ರಿಲೀಸ್ ಆಗುತ್ತಿದೆ. ಈ ಚಿತ್ರವು ಮುಂದಿನ ಶುಕ್ರವಾರ 24ರಂದು ನಗರದ ತಿಪ್ಪಾದೇವಿ ಚಿತ್ರಮಂದಿರದ ಬೆಳ್ಳಿ ಪರದೆಯಲ್ಲಿ ಬೆಳಗಿನ ಆಟದಲ್ಲಿ ಮರುಪ್ರದರ್ಶನ ಕಾಣಲಿದೆ. ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕನಸುಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಲಯನ್ಸ್ ಕ್ಲಬ್ ಎರಡರಲ್ಲಿಯೂ ಅಧ್ಯಕ್ಷರಾಗಿರುವ ಸುರೇಶ್ ಗೋಲ್ಡ್ ರವರು ಫಸ್ಟ್ ಟೈಮ್ ಮುಖಕ್ಕೆ ಬಣ್ಣ ಹಚ್ಚಿ ನಟಿಸಿದ್ದು ಇದೇ ಮೊದಲ ಚಿತ್ರ. ಚಿತ್ರ ನಿರ್ದೇಶಕ ಎಚ್ ವಿ ಪುಟ್ಟಸ್ವಾಮಿರವರು ಕೊಟ್ಟಂತಹ ಮೊದಲ ಸಣ್ಣ ಅವಕಾಶದಲ್ಲಿಯೇ ಸುರೇಶ್ ಗೋಲ್ಡ್ ರವರು ಪ್ರೇಕ್ಷಕರ ಮನಗೆದ್ದು ಪ್ರಶಂಸೆ ಪಡೆದಿದ್ದಾರೆ. ತ್ರಿಭುಜ ಚಿತ್ರ ರಿಲೀಸ್ ಆಗ್ತಾ ಇದೆ ಮೈಸೂರಿನ ತಿಪ್ಪಾದೇವಿ ಚಿತ್ರಮಂದಿರದಲ್ಲಿ. ಆ ಚಿತ್ರದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂಥ ಗೋಲ್ಡ್ ಸುರೇಶ್ ಅವರು ಪೊಲೀಸು ಇನ್ಸ್ಪೆಕ್ಟರ್ ಪಾತ್ರವನ್ನು ತುಂಬ ಅರ್ಥಪೂರ್ಣವಾಗಿ ಅಭಿನಯಿಸಿದ್ದಾರೆ. ಆದ್ದರಿಂದ ನಾವು ಕುಟುಂಬ ಸಮೇತರಾಗಿ ಆ ಚಿತ್ರವನ್ನು ನೋಡಿದ್ದೀವಿ. ಅತ್ಯಂತ ಮಾಹಿತಿ ಇರುವಂಥದ್ದು ಆ ಚಿತ್ರದಲ್ಲಿ ಇದೆ. ನಮ್ಮ ಜೊತೆಯಲ್ಲಿರುವಂಥ ಸ್ನೇಹಿತ ಬಳಗದವರು, ಮಿತ್ರವೃಂದದವರು ಎಲ್ಲರೂ ಒಂದ್ಸಾರಿ ನೋಡಿ ಆ ಚಿತ್ರವನ್ನು ಹಾರೈಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಚಿತ್ರದಲ್ಲಿನ ಅವರ ಪಾತ್ರ ರಿಯಲ್ ಇನ್ಸ್ಪೆಕ್ಟರ್ ಅನ್ನೋ ಹಾಗೆ ಅವರಿಗೆ ಹೊಂದಿಕೊಂಡಂತೆ ಕಾಣುತ್ತಿತ್ತು ಅನ್ನೋದು ಅವರ ಅಭಿಮಾನಿಗಳಿಗೆ ಖುಷಿ ನೀಡಿತ್ತು. ಒಟ್ಟಾರೆ ಈಗ ಮರುಪ್ರದರ್ಶನ ಕಾಣುತ್ತಿರುವ ತ್ರಿಭುಜ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣಲಿ ಎಂಬುದು ಅವರ ಅಭಿಮಾನಿಗಳ ಆಶಯವಾಗಿದೆ. ನಾವು ವೀರಶೈವ ಮೂರ್ತಿ ಅಂತ ಕರ್ನಾಟಕ ಮಾಹಿತಿ ಜಾಹೀರಾತು ಪ್ರಚಾರ ಪತ್ರಿಕೆ ಸಂಪಾದಕರು, ನಮ್ಮ ಸ್ನೇಹಿತರಾದಂಥ ಸುಮಂಗಲಿ ಪತ್ರಿಕೆ ಸಂಪಾದಕರು ಪುಟ್ಟಸ್ವಾಮಿರವರು ತ್ರಿಭುಜ ಚಿತ್ರನ ನಿರ್ದೇಶಿಸಿದ್ದಾರೆ. ಆ ಚಿತ್ರ ತುಂಬ ಚೆನ್ನಾಗಿ ಬಂದು ಬಿಡುಗಡೆಯಾಗಿ ಹೋಗಿತ್ತು. ಈಗ ಮತ್ತೆ ಬಿಡುಗಡೆ ಆಗ್ತಾ ಇದೆ ಮೈಸೂರು ಮಹಾನಗರದ ತಿಪ್ಪಾದೇವಿ ಚಿತ್ರಮಂದಿರದಲ್ಲಿ. ಅದರಲ್ಲಿ ನಮ್ಮ ಸ್ನೇಹಿತರಾದಂಥ ಸುರೇಶ್ ಗೋಲ್ಡ್ ರವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ತುಂಬ ಅದ್ಭುತ ನಟನೆ. ಅವರ ಒಂದು ನಟನೆ ನೋಡೋಕ್ಕೆ ನೀವು ಬರಲೇಬೇಕು. ನಮ್ಮ ಪುಟ್ಟಸ್ವಾಮಿ ಅಣ್ಣ ಅವರ ನಿರ್ದೇಶನ ನೀವು ನೋಡೋಕ್ಕೆ ಬರಲೇಬೇಕು ಅಂತ ನಮ್ಮ ಮೈಸೂರು ಮಹಾನಗರದ ಜನರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಲಯನ್ ಸುರೇಶ್ ಗೋಲ್ಡು. ತ್ರಿಭುಜ ಫಿಲಮಲ್ಲಿ ನಾನು ಇನ್ಸ್ಪೆಕ್ಟ್ರು ಆ್ಯಕ್ಟಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು 2ನೇ ಬಾರಿ ನಾವು ತಿರ್ಗಾ ಮೈಸೂರಿಗೆ ಮತ್ತೆ ಥಿಯೇಟ್ರಿಗೆ ಬರ್ತಾಯಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾವು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಈ ಫಿಲಮ್ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ಟಿವಿ. ನಮಸ್ತೆ.